ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಬೆಳಕು ಚೆಲ್ತಾ ಇರುವಂತಹದ್ದು ಬಾಲ ಕಾರ್ಮಿಕ ಪದ್ಧತಿಯ ಮೂಲಕ. ಇವತ್ತು ಸಾಕಷ್ಟು ಸಮಾಜದಲ್ಲಿ ಪ್ರತಿಯೊಂದು ವಲಯದಲ್ಲೂ ಕೂಡ ಮಕ್ಕಳು ಕೆಲಸ ಮಾಡೋದು ನಾವು ನೋಡ್ತಾ ಇದ್ದೀವಿ. ಇದು ಇವತ್ತಿನಿಂದ ಆರಂಭ ಆದಂತಹ ಪದ್ಧತಿ ಅಲ್ಲ, ಹಿಂದಿನಿಂದಲೂ ಕೂಡ ಆರಂಭ ಆಗಿರುವಂತಹದ್ದು. ಆದರೆ ಇದು ಹೆಚ್ಚು ಬೆಳಕಿಗೆ ಬಂದದ್ದು ಕೈಗಾ ಕ್ರಾಂತಿಯ ಸಂದರ್ಭದಲ್ಲಿ. ಆಗ ಕೈಗಾರಿಕೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ರು. ಇವತ್ತಿಗೂ ಕೂಡ ಈ ರೀತಿಯ ದೌರ್ಜನ್ಯ ಮಕ್ಕಳ ಮೇಲೆ ಆಗ್ತಾನೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ರಾಜೇಶ್ವರಿ ಅವರಿಂದ ಪಡೆಯೋಣ. ರಾಜೇಶ್ವರಿ ಅವರೇ, ಈಗ ಬ್ರೇಕ್ಗೆ ಮುಂಚೆ ನೀವು ಹೇಳ್ತಿದ್ರಿ ಎ ಶೆಡ್ಯೂಲ್ ಆಮೇಲೆ ಬಿ ಶೆಡ್ಯೂಲ್, ಈ ಎರಡು ವರ್ಗಗಳಿವೆ ಅಂತ. ಏನ್ ವ್ಯತ್ಯಾಸ ಇವೆರಡಕ್ಕೆ? ಈ ಎ ಶೆಡ್ಯೂಲ್ ಅಂದ್ರೆ ಆಕ್ಯುಪೇಷನ್. ಇವಾಗ ರೈಲ್ವೇಸ್ ಆಗಲಿ, ಆಟೋಮೊಬೈಲ್ಸ್ ಆಗಲಿ, ಹ್ಯಾಂಡ್ಲೂಮ್ಸ್, ಈ ಕ್ರ್ಯಾಕರ್ಸ್ ಶಾಪ್ಸ್ ಆಗಲಿ ಅಂಥದ್ದೆಲ್ಲ ಈ ಚೈಲ್ಡ್ನ ಯೂಸ್ ಮಾಡೋಂಗಿಲ್ಲ, ಮಕ್ಕಳನ್ನ ಯೂಸ್ ಮಾಡೋಂಗಿಲ್ಲ. ಅದೇ ಬಿ ಶೆಡ್ಯೂಲಲ್ಲಿ ಈ ಅಗರಬತ್ತಿ ಬರುತ್ತೆ, ಬೀಡಿ ಬರುತ್ತೆ, ಮತ್ತು ಅರೌಂಡ್ 57 ಕ್ಯಾಟಗರೀಸ್ ಬರುತ್ತೆ. ಕಾರ್ಪೆಟ್, ಸಿಮೆಂಟು, ಮತ್ತು ಕ್ಲಾತ್ ಪ್ರಿಂಟಿಂಗ್, ಮತ್ತು ಡೈಯಿಂಗ್, ಮತ್ತು ಸೋಪ್ ಮ್ಯಾನುಫ್ಯಾಕ್ಚರಿಂಗ್, ಟ್ಯಾನಿಂಗ್ ಬರುತ್ತೆ. ಸೊ ದೇರ್ ಆರ್ 57 ಪ್ರೋಸೆಸ್ ಮಾಡ್ತೀವಲ್ಲ, ಆ ಥರ ಸೆಕ್ಟರ್ಗೆ ಇದು ಚೈಲ್ಡ್ನ ನಾವು ಎಂಪ್ಲಾಯ್ ಮಾಡೋಕ್ಕಾಗಲ್ಲ. ಎರಡಕ್ಕೂ ಆಗೋದಿಲ್ಲ, ಎ ಶೆಡ್ಯೂಲ್ ಆ್ಯಂಡ್ ಬಿ ಶೆಡ್ಯೂಲ್. ನೀವಾಗಲೇ ಹೇಳ್ತೀರಿ ಇನ್ ಕೇಸ್ ಏನಾದರೂ ನಾವು ಚೈಲ್ಡ್ ಲೇಬರ್ನ ಬಳಸ್ಕೋಬೇಕು ಅಂತಂದರೆ ಸರ್ಟನ್ ಕಂಡೀಷನ್ಸ್ ಇದೆ ಅಂತ. ಏನು ಕಂಡೀಷನ್ ಇರುತ್ತೆ? ಇವಾಗ ಈ ಅಪಾರ್ಟ್ ಫ್ರಮ್ ದಿಸ್ ಎ ಶೆಡ್ಯೂಲ್ ಬಿ ಶೆಡ್ಯೂಲ್ ಬೇರೆ ಸೆಕ್ಟರಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಳಂಗಿದ್ರೆ ಲಾ ಪರ್ಮಿಟ್ ಮಾಡ್ಕೋಬಹುದಾ? ಬಹುದು. ಅಂದರೆ ಅಪಾರ್ಟ್ ಫ್ರಮ್ ದಿಸ್ ಅಂದರೆ ಇವಾಗ ಈ ಫ್ಯಾಮ್ಲಿದೇ ಇರುತ್ತೆ ಬಿಸ್ನೆಸ್ಸು, ಅದಲ್ಲಿ ಯೂಸ್ ಮಾಡ್ಕೊತಾರೆ. ಇಲ್ಲ ಹೆರಿಟೇಜ್ ಇರುತ್ತೆ, ಒಂದು ಪರಂಪರೆಯಿಂದ ಇನ್ನೊಂದು ಪರಂಪರೆಗೆ ಹೇಳ್ಕೊಡೋ ಅಂಥ ಒಂದು ಅವ್ರಿಗೆ ಟ್ರೇಡ್ ಏನಾದರೂ ಇದ್ದರೆ ಆವಾಗ ಇದೆಲ್ಲನೂ ಇನ್ಕ್ಲೂಡ್ ಆಗ್ಬೋದು. ಆವಾಗ ಏನಂದರೆ ಅವ್ರಿಗೊಂದು ಇನ್ಸ್ಪೆಕ್ಟರ್ಗೆ ನೋಟಿಸ್ ಕೊಡಬೇಕು. ಅವ್ರನ್ನ ಅಪಾಯಿಂಟ್ ಮಾಡಿದ ತಕ್ಷಣ 30 ದಿನ ಒಳಗಡೆ ಅವ್ರನ್ನ ಈ ಥರ ಮಾಡಿದ್ದೀವಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಇದು ಅವ್ರಿಗೆ ಹೇಳಬೇಕು. ಅದಲ್ಲಿ ಎಲ್ಲ ಡೀಟೇಲ್ಸು ಕೊಡಬೇಕು. ಆ ಹುಡುಗಂದು, ಆ ಹುಡುಗಿದು ಮೆಡಿಕಲ್ ಫಿಟ್ನೆಸ್ ಮತ್ತು ಬರ್ತ್ ಸರ್ಟಿಫಿಕೇಟು, ಇದೆಲ್ಲನೂ ಆಧಾರವಾಗಿ ಅವರು ಇನ್ಸ್ಪೆಕ್ಟರ್ಸ್ಗೆ ಕೊಡಬೇಕು. ಅವರೆಲ್ಲ ಇದೆಲ್ಲ ವೆರಿಫೈ ಮಾಡ್ತಾರೆ. ಏಜ್ ಎಷ್ಟಿರಬೇಕಾಗುತ್ತೆ? ಒಂದು ವೇಳೆ ಕೆಳಗಡೆ ಯಾವುದು ಮಾಡಂಗಿಲ್ಲ. ಓಕೆ. ಆ್ಯಂಡ್ 14ಇಂದ 18ವರೆಗೂ ಅಡಲ್ಟ್ ಏಜ್ ಇರುತ್ತಲ್ಲ, ಆ ಅಡಲ್ಟ್ ಏಜಲ್ಲಿ ಸ್ವಲ್ಪ ಸಮ್ ಸೆಕ್ಟರ್ಸಲ್ಲಿ ಪ್ರಾವಿಷನ್ಸ್ ಇದೆ, ಯೂಸ್ ಮಾಡ್ಕೊಬೋದು. ಬಟ್ ಅದಕ್ಕೆ ಈ ಫಾರ್ಮಾಲಿಟೀಸು ಇರುತ್ತೆ. ಇವಾಗ ಅಂಥ ಸೆಕ್ಟರ್ಸಲ್ಲಿ ಅವರು ಮಾಸ್ಟರ್ ರೋಲು ಮೇಂಟೈನ್ ಮಾಡಬೇಕು, ಆ ಮಗುದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಟ್ಟಿರಬೇಕು, ಮತ್ತು ಮೆಡಿಕಲ್ ಫಿಟ್ನೆಸ್, ಈ 3 ಡಾಕ್ಯುಮೆಂಟ್ಸ್ನ ಮೇಂಟೈನ್ ಮಾಡಬೇಕು ಅವರು. ಮತ್ತು ಇವಾಗ ಏನಾಗಿದೆ ಅಂದರೆ ಈ ಆ್ಯಕ್ಟ್ ಪ್ರಕಾರ ಈ ರೈಲ್ವೇಸ್ ಆಗಲಿ ಪಬ್ಲಿಕ್ ಪ್ಲೇಸಸಲ್ಲಿ ಡಿಸ್ಪ್ಲೇ ಮಾಡಬೇಕು. ಇದು ಚೈಲ್ಡ್ ಲೇಬರ್ ಬಂದು ಅಗೇನ್ಸ್ಟ್ ಲಾ ಅಂತ ಹೇಳಿ ಪಬ್ಲಿಕ್ ನೋಟಿಸಸ್ ಅಲ್ಲಲ್ಲಿ ಪೇಸ್ಟ್ ಮಾಡಬೇಕಾಗಿರುತ್ತೆ ಈ ಆ್ಯಕ್ಟ್ ಪ್ರಕಾರ. ಸೊ ಅದರಿಂದ ಪಬ್ಲಿಕ್ ಅವೇರ್ನೆಸ್ಸು ಬರುತ್ತೆ. ಇವಾಗ ಈ ಮಕ್ಕಳಿಗೆ ಮೋರ್ ದೆನ್ 3 hours 3 ಅವರ್ಸ್ಗಿನ್ನ ಕೆಲಸ ಮಾಡೋಂಗಿಲ್ಲ. 1 ಅವರು ರೆಸ್ಟು. ಇವಾಗ ಆ ಮಗು ಬರುತ್ತೆ, ಫ್ಯಾಕ್ಟ್ರಿಗೆ ಬರುತ್ತೆ, ಓವರಾಲ್ ನೀವು ವೆಯ್ಟ್ ಮಾಡಿಕೊಂಡು ಕೆಲಸಕ್ಕೆ ಅದೆಲ್ಲ ಓವರಾಲ್ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 6 hours ಮೇಲೆ ಆ ಮಗು ಅಲ್ಲಿರಬಾರ್ದು. 6 hours ಮೇಲೆ ಇಟ್ಕೊಳಂಗಿಲ್ಲ. ಇದೆಲ್ಲ ಇದ್ರೂ ಅದಕ್ಕೆ ಎಜುಕೇಷನ್ಗೆ ಅದು ಅಫೆಕ್ಟ್ ಆಗಬಾರ್ದು. ಆಮೇಲೆ ಅವ್ರಿಗೆ ನೈಟ್ ಶಿಫ್ಟ್ ಮಾಡೋಂಗಿಲ್ಲ, ಓವರ್ ಟೈಮ್ ಮಾಡೋಂಗಿಲ್ಲ, ವೀಕ್ಲಿ 1 ಡೇ ಹಾಲಿಡೇ ಅವ್ರಿಗೆ ಕೊಡಲೇಬೇಕಾಗಿರುತ್ತೆ. ಈ ಅಪಾರ್ಟ್ ಫ್ರಮ್ ದಿಸ್ ಅವ್ರು ಕೆಲಸ ಮಾಡೋ ಜಾಗ ಕ್ಲೀನಾಗಿರಬೇಕು, ಎಲ್ಲ ಫೆಸಿಲಿಟೀಸು ಇರಬೇಕು. ಈ ಮೆಡಿಕಲ್ ಫೆಸಿಲಿಟೀಸ್ ಇರಬೇಕು, ಟಾಯ್ಲೆಟ್ಸ್ ಕ್ಲೀನಾಗಿರಬೇಕು, ಕುಡಿಯೋಕ್ಕೆ ನೀರು ಕ್ಲೀನ್ ವಾಟರ್ ಇರಬೇಕು. ಸೊ ಎಲ್ಲ ಥರವಾದ ಇದು ಫೆಸಿಲಿಟೀಸು ಆ ಮಕ್ಕಳಿಗೆ ಕೊಡೋ ಅಂತ ಮೇಂಟೈನ್ ಮಾಡಬೇಕು. ಆದರೆ ಆಫ್ಟರ್ 14 ಮಾತ್ರ
ಅಂಡರ್ 14 ಬರುತ್ತಾ ಇದು? ಇಲ್ಲ ಆಫ್ಟರ್ 14 ಟು 18, ಬಟ್ ಸಮ್ ಸೆಕ್ಟರಲ್ಲಿ ಬಿಡ್ತಾರೆ, ಬಿಫೋರ್ 14 ಬಿಡ್ತಾರೆ, ಬಟ್ ಅದು ಬಂದು ಇದೆಲ್ಲ ಕವರ್ ಆಗೋಗಿದೆ ಬೇಸ್ಡ್ ಆನ್ ಸಮ್ ಕಂಡೀಷನ್ಸ್. Yes. ಬಟ್ ಆಲ್ ದ ಸೆಕ್ಟರ್ ಇಸ್ ಕವರ್ಡ್. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಮಕ್ಕಳು ಕೆಲಸ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳಿವೆ, ಸರ್ಕಾರದಿಂದ ಬಂದಿರುವಂತಹ ಕೆಲವೊಂದು ನಿಯಮಗಳಿವೆ. ಆ ನಿಯಮಗಳ ಅಡಿಯಲ್ಲಿ 14 ವಯಸ್ಸಿನಿಂದ 18 ವಯಸ್ಸಿನ ಮಧ್ಯದಲ್ಲಿ ಕೆಲಸಕ್ಕೆ ತಗೋಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ. ಬಾಲಕಾರ್ಮಿಕ ಪದ್ಧತಿ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.